ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾವು ಇಲ್ಲೇನಾದ್ರು ಖುಷಿ ಪಡುತ್ತಿಲ್ಲ ಅಂತಂದ್ರೆ ಇವ್ರು ಯಾರು ನಾಗರಿಕ ಪ್ರಜೆಗಳು ಎಚ್ಚೆತ್ತುಕೊಳ್ಳ ಅಂತ ಹೇಳಿ ಬಂಧುಗಳ ನೋಡ್ರಿ, ಇಲ್ಲಿ ಇರುವಂತ ಜನ ನಿಮ್ಗೆ ಯಾರಿಗೂ ಈ ಕಾವೇರಿ ನೀರು ಯಾರಿಗೂ ಅಗತ್ಯ ಇಲ್ವಾ? ನೀವೇನ್ಕೆ ಎಲ್ಲ ಹೋರಾಟದ ಆದ್ಮೇಲೆ ಮತ್ತೆ ನಾವು ಜನಗೊಳ್ಳದಲ್ಲಿ ನಮ್ಮ ದೇಶಗೊಳ್ಳದಲ್ಲಿ ಬಂದಿರೋದು. ನೀವೆಲ್ಲ ಒಂದು ಇದರಿಂದ ಕೂತ್ಕೊಂಡ್ರಿ, ಏನ್ ದೇಶ ಪ್ರಯೋಜನ ನಿಮ್ಗೆ? ನೀವ್ಯಾರು ಕಾವೇರಿ ನೀರು ಕುಡಿಯಲ್ವಾ? ನೀವ್ಯಾರು ಕಾವೇರಿ ಗದ್ದೆಗೆ ನೀರು ಕುಡಿಯಲ್ವಾ? ನಿಮ್ಗೆ ಏನಾದ್ರು ಸ್ವಲ್ಪ ಇದೆ ಮಾಧ್ಯಮ ಮಿತ್ರರವರಿಗೆ, ತಾವೆಲ್ಲರೂ ಸಹಕರಿಸಿದಂತವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಕೆ ತಯಾರಿದ್ದೀವಿ. ತಾವುಗಳು ಎಲ್ಲ ನಿಮ್ಮ ಏನಿವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದನ್ನ ಪ್ರಚಾರ ಮಾಡಿ ನಾಳೆ ಬಂದನ್ನ ಯಶಸ್ವಿ ಮಾಡೋಕೆ ಸಾಕಾರ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ, ಕರ್ನಾಟಕ ರಾಜ್ಯ ರೈತ ಸಂಘ ಜನಪರ ನಮ್ಮದು, ಕಾವೇರಿ ರಕ್ಷಣೆ ಯಾರವಣೆ ಅಯ್ಯಯ್ಯೋ ಏತಕ್ಕಾಗಿ ಹೋರಾಟ, ಎಲ್ಲಿ ಯಾರಿಗೆ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನಮ್ಮದು ಕಾವೇರಿ ರಕ್ಷಣೆ ಯಾರವಣೆ, ರೈತರ ರಕ್ಷಣೆ ಯಾರವಣೆ. ಅಯ್ಯಯ್ಯೋ ಬಂಧುಗಳೇ, ಏನು ನಿನ್ನೆ ದಿವಸ ರೈತರಿಗೆ ಒಂದು ಮರಣ ಶಾಸನ, ನೀವು 12,000 ಕ್ಯೂಸೆಕ್ಸ್ ಅನ್ನ 15 ದಿವಸಗಳ ಕಾಲ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ, ಆದ್ರೆ ನೀರಿನ ಪ್ರಮಾಣ ನಾವು 15 ದಿವಸಕ್ಕೆ ಹೋಲಿಸ್ಕೊಂಡ್ರೆ 180 ಕ್ಯೂಸೆಕ್ಸ್ ನೀರು ಹರಿದು ಹೋಗ್ತದೆ. ಅಲ್ಲಿಗೆ ನಾವು 17 TMC ನೀರು ನಮ್ಮ ಕನ್ನಂಬಾಡಿ ಕಟ್ಟೆಯಿಂದ ಹರಿದು ಹೋಗ್ತದೆ. ನಮ್ಮಲ್ಲಿ ಲಭ್ಯವಿರತಕ್ಕಂತ ನೀರಿನ ಪ್ರಮಾಣ ಎಷ್ಟು? ಕೇವಲ 31 TMC. 31 TMCಯಲ್ಲಿ ನೀವು ಪ್ರತಿದಿನ 12,000ಗೆ ನಾವು 15 ದಿವಸ ಹರಿಸೋದೇ ಆದ್ರೆ ಅಲ್ಲಿಗೆ ನಮಗೆ 17 TMC ಹೋಯ್ತು. ಉಳಿಕೆ ಕನ್ನಂಬಾಡಿ ಕಟ್ಟೆಯಲ್ಲಿ ಕೇವಲ ಇನ್ನು 14 TMC ಮಾತ್ರ ನಮ್ಮ ನೀರಿನ ಲಭ್ಯತೆ ಉಳ್ಕೊಳ್ತದೆ. ಆ 14 TMC ನೀರಿನಲ್ಲಿ 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಬೇಕು. ಮತ್ತು ನಾವು ಈಗಾಗಲೇ ನಾವು ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಬೇಕಾಯ್ತು. ಕೃಷಿ ಚಟುವಟಿಕೆ ಪ್ರಾರಂಭ ಮಾಡದೇ ಹಿನ್ನೆಲೆಯಾಗಿದೆ. ಬೆಳೆದಂತ ಕಬ್ಬು ಇನ್ನಿತರ ವಾಣಿಜ್ಯ ಬೆಳೆಗಳು ಈಗಾಗಲೇ ಒಣಗ್ತಾ ಬಂದಿವೆ. ಇದೆಲ್ಲ ಪರಿಗಣನೆ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ವೇ? ಅಥವಾ ನಮ್ಮ ಏನು ಇವತ್ತು ಕಾವೇರಿಯ ಪರವಾಗಿ ಹೋಗಿದಂತಹ ನಾಡಿನ ಪರ ವಕೀಲರು ಕಣ್ಮುಚ್ಚಿಕೊಳ್ಳುತ್ತಾರೆ? ಅಥವಾ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಏನು ಬುದ್ಧಿಶಕ್ತಿನೇ ಇಲ್ವೇ? ಯಾಕೆ ನಮ್ಗೆ ವಾದ ಹಿನ್ನಡೆ ಮಾಡಿದ್ರು? ಆದ್ರಿಂದ ಇವತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಇವತ್ತು ಮೇಲ್ಮನವಿಯನ್ನ ಸಲ್ಲಿಸಿದೆ, ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ. ಆದ್ರಿಂದ ತಾವೆಲ್ಲರೂ ಕೂಡ ಬದ್ಧತೆ ಇರಬೇಕು. ನಿಮ್ಗೆಲ್ಲರೂ ಕೂಡ ಕಾರ್ಯದ ಒತ್ತಡ ಇದೆ, ಕೆಲಸದ ಒತ್ತಡ ಇದೆ, ನಮಗೆಲ್ಲ ಹರಿವಿದೆ. ನಮಗೂ ಏನು ಕೆಲಸ ಇಲ್ದೇನೆ ಬಂದಿಲ್ಲ. ಇವತ್ತು ಕಾವೇರಿ ರಕ್ಷಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಹೊಣೆ. ಇವತ್ತು 4 ಜನರಿಗೆ ಕುಡಿಯುವ ನೀರು ಒದಗಿಸಬೇಕು, ಬೇಸಾಯಕ್ಕೆ ನೀರು ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ನರನಾಡಿಯಲ್ಲಿ ಉರಿತ ಕಾವೇರಿ ನೀರು. ಆದ್ರಿಂದ ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆಯ ಮತ್ತು ಜವಾಬ್ದಾರಿಯಾಗಿದೆ. ಆದ್ರಿಂದ ನಾಳೆ ಏನು ಇವತ್ತು ಕರ್ನಾಟಕ ಬಂದನ್ನ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಅದು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾದ ಬಂದನ್ನ ನಾವು ಮಾಡಬೇಕಾಗುತ್ತೆ. ಹಾಗೆ ಮದ್ದೂರಿನಲ್ಲೂ ಕೂಡ ನಾವು ಯಶಸ್ವಿಯಾದ ಬಂದನ್ನ ಮಾಡಬೇಕಾಗುತ್ತೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ತಮ್ಮ ಎಲ್ಲ ವರ್ತಕರುಗಳು ಮತ್ತು ಸಾರ್ವಜನಿಕರುಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೈಗಾರಿಕೋದ್ಯಮಿಗಳು, ಎಲ್ಲ ರೀತಿಯ ಒಂದು ವರ್ತಕ ಬಂಧುಗಳು ದಯಮಾಡಿ ನಾಳೆ ಬಂದನ್ನ ಯಶಸ್ವಿ ಮಾಡಬೇಕು. ಈ ನಮ್ಮ ಕೂಗು ರೈತರ ಧ್ವನಿ ವಿಧಾನಸೌಧಕ್ಕೆ ಮುಟ್ಟಬೇಕು.
ಬಂಧುಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ಚಳವಳಿಗಾರರು ದಯಮಾಡಿ ಎಲ್ಲೂ ಹೋಗ್ಬೇಡಿ. ಈಗ ಪಟ್ಟಣಾದ್ಯಂತ ನಾವು ಹೋಗಿ ಒಂದು ಸಂದೇಶವನ್ನು ವರ್ಷಗಳಿಗೆ ಕೊಡಬೇಕು. ನಾಳೆ ಬಂದ್ಗೆ ಸಹಕಾರ ಮಾಡಿ ಅಂತ ಹೇಳಿ